ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ಈ ಗೂಗಲ್ ಸ್ಲೈಡನ್ನು ಹೇಗೆ ಓಪನ್ ಮಾಡಬೇಕು ಅಂತ ಕಲ್ತಿದ್ವಿ. ಇವತ್ತಿನ ವಿಡಿಯೋ ಈ ಫೈಲ್ ರಿಬನ್ ಬಗ್ಗೆ ಇದೆ. ಈ ಫೈಲ್ ರಿಬನ್ನಲ್ಲಿ ಬರುವಂತಹ ಏನು ನ್ಯೂ, ಓಪನ್ನು, ಇಂಪೋರ್ಟ್ ಸ್ಲೈಡ್ಸ್ ಮತ್ತು ಮೇಕ್ ಎ ಕಾಫಿ ಇದೆಲ್ಲ ಇವುಗಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವಾಗ ನಮ್ಮ ಹತ್ರ ಇದು ಸ್ಲೈಡ್ ಇದೆ. ಯಾವುದು? ಈಗ ಹೊಸ ಒಂದು ಸ್ಲೈಡ್ ಬಂದಿದೆ. ಇದನ್ನು ಸ್ವಲ್ಪ ಎಡಿಟ್ ಮಾಡಿದ್ದೀವಿ. ಆದರೆ ಇದನ್ನು ಬಿಟ್ಟು ಬೇರೆ ಮತ್ತೊಂದು ಸ್ಲೈಡನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗಿದೆ. ಆವಾಗ ನಾವು ಏನಪ್ಪ ಮಾಡೋದಂದರೆ ಸಿಂಪಲ್ ಆಗಿ ಕಂಟ್ರೋಲ್+ ನೀವು ಪ್ರೆಸ್ ಮಾಡ್ತಿದ್ವಿ. ಇದರಲ್ಲಿ ಯಾವುದು? ಪವರ್ ಪಾಯಿಂಟಲ್ಲಿ. ಇಲ್ಲಿ ಆದ ರೀತಿ ಆಪ್ಷನ್ ಬರಲ್ಲ ನಮಗೆ. ಈ ಥರ ಏನಾದರೂ ಮಾಡೋಕ್ಕೆ ಬಂದರೆ ಇಲ್ಲಿ ಮತ್ತೊಂದು ಹೊಸ ಒಂದು ಬ್ರೌಸರ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಾವು ಏನು ಮಾಡೋದಪ್ಪ ಅಂದರೆ ಫೈಲ್ ರಿಬ್ಬನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನ್ಯೂ ಅಂತಿದೆಯಲ್ಲ, ಈ ನ್ಯೂ ಮೇಲೆ ಕ್ಲಿಕ್ ಮಾಡಿ ಪ್ರೆಸೆಂಟೇಷನ್ ಅಂತ ಕೇಳುತ್ತೆ ಅಥವಾ ಫ್ರಮ್ ಟೆಂಪ್ಲೇಟ್ಸ್ ಅಂತ ಕೇಳುತ್ತೆ. ನಾವು ಪ್ರೆಸೆಂಟೇಷನ್ ಅಂದರೆ ಮತ್ತೊಂದು ಬ್ಲ್ಯಾಂಕ್ ಆಗಿರೋ ಪ್ರೆಸೆಂಟೇಷನ್ ಇಲ್ಲಿ ಓಪನ್ ಆಗುತ್ತೆ. ಅದರ ಬಿಟ್ಟು ಫ್ರಮ್ ಟೆಂಪ್ಲೇಟ್ಸ್ ಅಂತ ಕೇಳಿಸುತ್ತೆ. ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ನಮಗೆ ಹೋಮ್ ಪೇಜಿಗೆ ಬಂದು ಇಷ್ಟೊಂದೆಲ್ಲ ಟೆಂಪ್ಲೇಟು ಪ್ರೊವೈಡ್ ಮಾಡುತ್ತೆ. ನೀವು ಇಲ್ಲಿ ಟೆಂಪ್ಲೇಟಿಂದ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಕೇಳುತ್ತೆ. ಇದು ಬೇಡ, ನಮಗೆ ಪ್ರೆಸೆಂಟೇಷನ್ ಅಂತ ಇಲ್ಲಿ ನೋಡೋಣ. ನೋಡಿ, ನ್ಯೂ ಮೇಲೆ ಬಂದ್ವಿ, ಪ್ರೆಸೆಂಟೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ವಿ, ಡೈರೆಕ್ಟಾಗಿ ಪ್ರೆಸೆಂಟೇಷನ್ನು ಓಪನ್ ಆಯಿತು. ಸೊ ಈ ರೀತಿಯಾಗಿ ಈ ನಮ್ಮ ಫೈಲ್ ರಿಬನಲ್ಲಿ ಬರುವಂತಹ ನ್ಯೂ ಆಪ್ಷನು ಕೆಲಸ ಮಾಡುತ್ತೆ. ನೀವು ಹೊಸ ಪ್ರೆಸೆಂಟೇಷನು ಪ್ಲಸ್ ಪ್ರೆಸೆಂಟೇಷನ್ ಫ್ರಮ್ ಟೆಂಪ್ಲೇಟ್ಸು ಈ ಎರಡು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮದು ಆಲ್ರೆಡಿ ಯಾವುದಾದ್ರೂ PPT ಫೈಲ್ ಇದ್ದರೆ ಅದನ್ನು ಇಲ್ಲಿಂದ ಓಪನ್ ಮಾಡ್ಕೋಬೋದು. ಕಂಟ್ರೋಲ್+O ಪ್ರೆಸ್ ಮಾಡಿನೂ ಕೂಡ ನಾವು ಇಲ್ಲಿ ಓಪನ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ನೋಡಿ ಸ್ನೇಹಿತರೆ, ಹೀಗೆ ಕಂಟ್ರೋಲ್+O ಪ್ರೆಸ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಈ ಓಪನ್ ಮಾಡಿ ನೋಡೋಣ. ನೋಡಿ ಸ್ನೇಹಿತರೆ, ಒಂದು ನಾವು ಫೈಲಲ್ಲಿ ಏನು ನಿಮ್ಮ ಒಂದು ಗೂಗಲ್ ಡ್ರೈವಲ್ಲಿ ಇಲ್ಲಿ ಪ್ರೆಸೆಂಟೇಷನ್ಗಳು ಏನಾದರೂ ಇದ್ದರೆ ಆ ಪ್ರೆಸೆಂಟೇಷನ್ಗಳಲ್ಲಿ ಇಲ್ಲಿ ಓಪನ್ ಆಗ್ತವೆ. ಸೊ ನಮ್ಮದು ನಾವು ಹಿಂದೆ ಕ್ರಿಯೇಟ್ ಮಾಡಿರುವಂತಹ 2 ಪ್ರೆಸೆಂಟೇಷನ್ಗಳು ಇಲ್ಲಿ ಶೋ ಆಗ್ತಾ ಇದ್ದಾವೆ. ಸೊ ಈ ರೀತಿಯಾಗಿ ನಾವು ಓಪನ್ ಅನ್ನೋ ಆಪ್ಷನನ್ನು ಇಲ್ಲಿ ಬಳಸ್ಕೋಬೋದು. ಮತ್ತು ಇಂಪೋರ್ಟ್ ಟೆಕ್ಸ್ಟ್, ಇಂಪೋರ್ಟ್ ಸ್ಲೈಡ್ಸ್ ಅಂದರೆ ನಿಮ್ಮ ಒಂದು ಗೂಗಲ್ ಡ್ರೈವಲ್ಲಿರುವಂತಹ ಹಳೆಯ ಸ್ಲೈಡ್ಗಳನ್ನು ಇಲ್ಲಿ ಇಂಪೋರ್ಟ್ ಮಾಡೋಕ್ಕೆ ಆಪ್ಷನ್ ಕೊಡುತ್ತೆ. ಇದು ಎರಡು ಒಂದೇ ಕೆಲಸನ ಮಾಡುತ್ತವೆ. ಓಪನ್ನು ಮತ್ತು ಇಂಪೋರ್ಟು ಇವೆರಡು ನೋಡಿ ಒಂದೇ ಒಂದು ಕೆಲಸನ ಮಾಡ್ತವೆ. ಮತ್ತು ಅದೇ ರೀತಿ ಇಲ್ಲಿ ಮೇಕ್ ಎ ಕಾಪಿ ಅಂದರೆ ಈಗ ಆಲ್ರೆಡಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಲ್ಲ ಈ ಪ್ರೆಸೆಂಟೇಷನ್ದು ಒಂದು ಕಾಪಿ ಮಾಡೋಕ್ಕೆ ನಾವಿಲ್ಲಿ ಮೇಕ್ ಎ ಕಾಪಿ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಎಂಟೈರ್ ಪ್ರೆಸೆಂಟೇಷನು ಸೆಲೆಕ್ಟ್ ಸ್ಲೈಡ್. ನಮ್ಮ ಹತ್ರ ಇಲ್ಲಿ ಬಹಳಷ್ಟು ಸ್ಲೈಡ್ಗಳಿರ್ತವೆ, ಒಂದಕ್ಕಿಂತ ಜಾಸ್ತಿ ಸ್ಲೈಡ್ಗಳು. ನೋಡಿ, ಇಲ್ಲಿ 2 ಸ್ಲೈಡ್ ಆದವಾ, ಈ 2 ಸ್ಲೈಡ್ ಸೇರಿಸಿದ್ರೆ ಎಂಟೈರ್ ಸ್ಲೈಡ್ ಆಗುತ್ತೆ. ಅಥವಾ ಒಂದೇ ಸ್ಲೈಡ್ ಅಂದರೆ ಅದು ಸಿಂಗಲ್ ಸ್ಲೈಡ್. ನೋಡಿ, ಸೆಲೆಕ್ಟೆಡ್ ಸ್ಲೈಡ್ ನಾವು ಇದನ್ನ ಮೇಲೆ ಸೆಲೆಕ್ಟ್ ಮಾಡಿದ್ದೀವಿ. ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಕ್ಲಿಕ್ ಮಾಡಿ ಮೇಕ್ ಎ ಕಾಪಿ ಅಂದರೆ ಎಂಟೈರ್ ಆ ಎರಡಕ್ಕಿಂತ 4 ಹೆಚ್ಚು 10 15 ಹಿಂಗೆಲ್ಲ ಇರ್ಬೋದು. ಆದರೆ ಎಂಟೈರ್ ಪ್ರೆಸೆಂಟೇಷನ್ ಅಂತಾರೆ ಅದಕ್ಕೆ. ಇಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕಾಪಿ ಮಾಡಿದ್ರೆ ಇಲ್ಲಿ ಸೆಲೆಕ್ಟೆಡ್ ಸ್ಲೈಡ್ ಅಂತ ಬರುತ್ತೆ. ನಾವು ಸೆಲೆಕ್ಟೆಡ್ ಸ್ಲೈಡನ್ನು ನೋಡೋಣ. ನೋಡಿ, ಸ್ಲೈಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಒಂದು ಸ್ಲೈಡು. ಆ ಸ್ಲೈಡು ಹೋಗಿ ಸೇವ್ ಆಗೋದು ಇಲ್ಲಿ ಗೂಗಲ್ ಡ್ರೈವಲ್ಲಿ ಆಗುತ್ತೆ. ಇಲ್ಲಿ ಕಂಪ್ಯೂಟರಲ್ಲೂ ಕೂಡ ನೀವು ಇಲ್ಲಿ ಆಪ್ಷನ್ ಕೊಡಬಹುದು. ನನ್ನ ಪ್ರಕಾರ ಡ್ರೈವಲ್ಲಿ ಸೇವ್ ಆಗೋದೇ ಬಹಳ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಅದೇ ರೀತಿ ಡ್ರೈವ್ ಅಂತ ಇಲ್ಲಿ ಸೆಲೆಕ್ಟ್ ಆಯಿತಾ. ಇಲ್ಲಿ ನೋಡಿ, ನಾನು ಹೆಸರನ್ನು ಚೇಂಜ್ ಮಾಡಿದ್ದೆ. ಆ ಹೆಸರು ಚೇಂಜ್ ಮಾಡಿರುವಂಥ ಹೆಸರು ಇಲ್ಲಿ ಬಂದಿದೆ. ಸೊ ಇಲ್ಲಿ ಮೇಕ್ ಎ ಕಾಪಿ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನನ್ನ ಒಂದು ಗೂಗಲ್ ಡ್ರೈವಲ್ಲಿ ಅದು ಸೇವ್ ಆಯಿತು. ಇವಾಗ ಎಂಟೈರ್ ಸ್ಲೈಡ್ ಮೇಕ್ ಎ ಕಾಪಿ ಅಂದರೆ ಎಂಟೈರ್ ಸ್ಲೈಡ್ಸ್, ಎಂಟೈರ್ ಪ್ರೆಸೆಂಟೇಷನ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೇಕ್ ಎ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ನನ್ನ ಗೂಗಲ್ ಡ್ರೈವಲ್ಲಿ ಸೇವ್ ಆಗುತ್ತೆ. ಇವಾಗ ನಾವಿಲ್ಲಿಂದ ಓಪನ್ ಮಾಡಿ ನೋಡೋಣ ನನ್ನ ಡ್ರೈವಲ್ಲಿ ಇದಾವ ಏನಂತ. ನೋಡಿ, ಇಂಪೋರ್ಟ್ ಸ್ಲೈಡ್ಸ್ ಇಲ್ಲಿ ಮೊದಲು 2 ಇದ್ವಾ, ಇವಾಗ 4 ಆಗಿದ್ದಾವೆ. ಯಾಕೆ? ಸಿಂಗಲ್ ಸ್ಲೈಡ್ ಒಂದು ಎಂಟೈರ್ ಸ್ಲೈಡ್ ಇಲ್ಲಿ ಸೇವ್ ಆಗಿದೆ, ಆಟೋಮೆಟಿಕ್ ಆಗಿ ಗೂಗಲ್ ಡ್ರೈವಲ್ಲಿ ಸೇವ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಗೂಗಲ್ ಸ್ಲೈಡಲ್ಲಿ ಬರುವಂತಹ ಏನು ಮೊದಲನೇ ಒಂದು ರಿಬನ್ ಇದೆಯಲ್ಲ, ಫೈಲ್ ರಿಬನಲ್ಲಿ ಬರುವಂತಹ ನ್ಯೂ, ಓಪನ್ನು, ಇಂಪೋರ್ಟ್ ಸ್ಲೈಡ್ಸ್, ಮೇಕ್ ಎ ಕಾಪಿ ಇವುಗಳನ್ನು ಹೇಗೆ ಉಪಯೋಗ ಮಾಡ್ಕೊಳ್ಳೋದು, ಅದನ್ನು ಹೇಗೆ ಇನ್ಸರ್ಟ್ ಮಾಡೋದು ಅಂತ ನೋಡ್ಕೊಂಡ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ಈ ಪ್ರೆಸೆಂಟೇಷನನ್ನು ಶೇರ್ ಮಾಡುವಂತಹ ಶೇರು, ಇಮೇಲು ಮತ್ತು ಬೇರೆಯವ್ರಿಗೆ ಕಳಿಸೋದು, ಇಮೇಲು ಡೌನ್ಲೋಡು ಇವುಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.